ಶಾಸಕ ಭೀಮಣ್ಣ ನಾಯ್ಕ್ ಅವರ ಕುರಿತು ತಾನು ಯಾವುದೇ ಅಸಂವಿಧಾನಿಕ ಪದಗಳನ್ನ ಬಳಸಿಲ್ಲ ಎಂದು ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಅನಂತಮೂರ್ತಿ ಹೆಗಡೆ ಸ್ಪಷ್ಟಪಡಿಸಿದ್ದಾರೆ. ನನಗೆ ಭೀಮಣ್ಣ ನಾಯ್ಕ್ ಅವರ ಬಗ್ಗೆ ವೈಯಕ್ತಿಕವಾಗಿ ಗೌರವವಿದೆ. ಅವರು ಶಾಸಕರಾಗಿರುವ ಕಾರಣದಿಂದ ಜನರ ಸಮಸ್ಯೆಗಳ ಕುರಿತು ಪ್ರಶ್ನೆ ಮಾಡಿದ್ದೇನೆ ಹೊರತು ಯಾವುದೇ ವೈಯಕ್ತಿಕ ದ್ವೇಷದಿಂದಲ್ಲ. ನನ್ನ ಹೋರಾಟ ವ್ಯಕ್ತಿಯ ವಿರುದ್ಧವಲ್ಲ, ವ್ಯವಸ್ಥೆಯಲ್ಲಿರುವ ಸಮಸ್ಯೆಗಳ ವಿರುದ್ಧ. ನನ್ನ ಮಾತು ತಪ್ಪು ಎಂದು ಸಾಬೀತಾದ್ರೆ ಜನರ ಮುಂದೆ ಉತ್ತರಿಸಲು ನಾನು ಸಿದ್ಧನಿದ್ದೇನೆ ಎಂದು ಅವರು ತಿಳಿಸಿದ್ದಾರೆ. ಭೀಮಣ್ಣ ನಾಯ್ಕ್ ಅಭಿಮಾನಿ ಬಳಗ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ವಿರುದ್ಧ ಮಾಡಿರುವ ಆರೋಪಗಳು ಆಧಾರರಹಿತವಾಗಿದೆ ಎಂದು ಆರೋಪಿಸಿದ ಅವರು, ನಾನು ಡಾಕ್ಟರ್ ಅನ್ನ ಅವಮಾನಿಸಿರುವ ರೀತಿಯ ಯಾವುದೇ ಹೇಳಿಕೆಯನ್ನ ನೀಡಿಲ್ಲ. ನನ್ನ ಮಾತುಗಳನ್ನ ತಿರುಚಿ ಬಿಂಬಿಸುವ ಪ್ರಯತ್ನ ಮಾಡಲಾಗಿದೆ ಎಂದರು. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷಗಳು ಹಾಗೂ ಸಾರ್ವಜನಿಕರು ಪ್ರಶ್ನೆ ಮಾಡುವ ಹಕ್ಕು ಹೊಂದಿದ್ದಾರೆ. ಆಸ್ಪತ್ರೆಯ ವ್ಯವಸ್ಥೆಗಳ ಕುರಿತು ಧ್ವನಿ ಎತ್ತಿರುವಂತದ್ದು ಜನರ ಹಿತದೃಷ್ಟಿಯಿಂದ ಮಾತ್ರ ಎಂದು ಹೇಳಿದ್ರು. ಭವಿಷ್ಯದಲ್ಲಿ ನಾನು ಎಲ್ಲೇ ಹೋರಾಟ ಮಾಡಿದ್ರು ಅಲ್ಲಿಯೇ ಬಂದು ತಕ್ಕ ಪಾಠ ಕಲಿಸ್ತೇನೆ ಎಂದು ಕೇಳಿದ್ದೀರಿ. ನೀವೇನು ರಿಪಬ್ಲಿಕ್ ಆಫ್ ಶಿರ್ಸಿ ಮಾಡಲು ಹೊರಟಿದ್ದೀರಾ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟವನ್ನ ಮಾಡುವುದು ವಿರೋಧ ಪಕ್ಷದವರ ಹಕ್ಕು. ಶಾಸಕರಿಗೆ ಆಸ್ಪತ್ರೆ ಕುರಿತು ಮಾತನಾಡುವ ನೈತಿಕ ತಾಕತ್ತು ಇದೆಯೇ ಎಂದು ಪ್ರಶ್ನೆ ಮಾಡಿದ್ದೇನೆ ಹೊರತು ತೋಳಿನ ತಾಕತ್ತು ಅಥವಾ ದುಡ್ಡಿನ ತಾಕತ್ತನ್ನ ಪ್ರಶ್ನೆ ಮಾಡಿಲ್ಲ. ಆದ್ರೆ ತಿರುಚಿ ನನ್ನ ಜಾತಿಯನ್ನ, ಸಮಾಜವನ್ನ, ಹುಟ್ಟನ್ನ ಪ್ರಶ್ನಿಸಿ ಬೆದರಿಕೆ ಹಾಕುವ ರೀತಿಯಲ್ಲಿ ಪತ್ರಿಕಾಗೋಷ್ಠಿಯನ್ನ ಮಾಡಿದ್ದಾರೆ. ಭೀಮಣ್ಣ ನಾಯ್ಕ್ ಅಭಿಮಾನಿ ಬಳಗದವರು ನನ್ನ ಹವ್ಯಕ ಜಾತಿಯ ಬಗ್ಗೆ ಮಾತನಾಡಿದ್ದು ತೀವ್ರ ನೋವಾಗಿದೆ ಎಂದು ಹೇಳಿದ್ರು. ಶಿರಸಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಕುರಿತು ಮಾತನಾಡಿದ ಅವರು, ಹಿಂದಿನ ಸರ್ಕಾರದ ಅವಧಿಯಲ್ಲಿ ನಿರ್ಮಾಣಗೊಂಡ ಆಸ್ಪತ್ರೆಯನ್ನ ಪೂರ್ಣ ಪ್ರಮಾಣದಲ್ಲಿ ಕಾರ್ಯಾರಂಭ ಮಾಡಬೇಕು. 24x7 ತುರ್ತು ಚಿಕಿತ್ಸಾ ವ್ಯವಸ್ಥೆ, ವೆಂಟಿಲೇಟರ್ ಸೌಲಭ್ಯ, ಅಗತ್ಯ ವೈದ್ಯರು ಮತ್ತು ಸಿಬ್ಬಂದಿ ನೇಮಕ ಸೇರಿದಂತೆ ಜನರಿಗೆ ಅಗತ್ಯವಾದ ಆರೋಗ್ಯ ಸೇವೆಯನ್ನು ಒದಗಿಸಬೇಕು ಎಂದು ಆಗ್ರಹಿಸಿದ್ರು. ಆಸ್ಪತ್ರೆ ಅವ್ಯವಸ್ಥೆಯಿಂದ ಮೃತಪಟ್ಟ ಮಿಥುನ್ ನಾಯ್ಕ್ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳುವುದು, ನೆರವು ನೀಡುವುದು ಹಾಗೂ ಸರ್ಕಾರದಿಂದ ಪರಿಹಾರಕ್ಕಾಗಿ ಆಗ್ರಹಿಸುವುದೇ ತಪ್ಪೆ ಎಂದು ಪ್ರಶ್ನಿಸಿದ ಅವರು, ನಾನು ಬಡವರ ಪರವಾಗಿ ಧ್ವನಿಯನ್ನ ಎತ್ತುವುದನ್ನ ಯಾರೂ ತಡೆ ಹಿಡಿಯಲು ಸಾಧ್ಯವಿಲ್ಲ ಎಂದು ಹೇಳಿದ್ರು. ಇತ್ತೀಚೆಗೆ ಭೀಮಣ್ಣ ನಾಯ್ಕ್ ಅಭಿಮಾನಿ ಬಳಗ ಅನ್ನುವಂತಹ ಒಂದು ತಂಡ ಪತ್ರಿಕಾಗೋಷ್ಠಿಯನ್ನು ಮಾಡುತ್ತೆ. ನನ್ನ ವಿರುದ್ಧ ಕೆಲವು ಆರೋಪಗಳನ್ನು ಮಾಡುತ್ತೆ. ಅದ್ರ ಬಗ್ಗೆ ಉತ್ತರವನ್ನು ಕೊಡ್ತಾ ಇದ್ದೇನೆ, ಪತ್ರಿಕಾ ಹೇಳಿಕೆಯನ್ನು ಕೊಡ್ತಾ ಇದ್ದೇನೆ. ಅವ್ರು ಏನು ಹೇಳ್ತಾರೆ ಅಂದರೆ, ಒಂದನೇದಾಗಿ ಶಾಸಕರ ಬಗ್ಗೆ ತಾವು ಏನೋ ಅವಾಚ್ಯವಾಗಿ ಮಾತನಾಡಿದಿರಿ, ಶಾಸಕರ ತಾಕತ್ತನ್ನು ಪ್ರಶ್ನೆ ಮಾಡಿದಿರಿ ಅಂತ ಹೇಳ್ತಾರೆ. ನಾನು ಅದಕ್ಕೆ ಉತ್ತರ ಕೊಡ್ತೇನೆ. ಶಾಸಕರ ಬಗ್ಗೆ ನಾನು ಯಾವುದೇ ಅಸಂವಿಧಾನಿಕವಾದ ಶಬ್ದವನ್ನು ಉಪಯೋಗಿಸಿ ತಾವು ತೋರಿಸಿ. ಒಂದೇ. ಎರಡನೇ ಪಾಯಿಂಟು, ತಾಕತ್ತಿನ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಅಂಥೇಳಿ. ನಾನು ಹೇಳಿರುವಂಥದ್ದು ಶಿರಸಿಯ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯ ಬಗ್ಗೆ ಶಾಸಕರಿಗೆ ಮಾತನಾಡುವ ನೈತಿಕ ತಾಕತ್ತು ಇದೆಯೋ ಅಂಥೇಳಿ. ನೈತಿಕ ತಾಕತ್ತು ಅಂತಂದರೆ, ಈಗ 1 ವರ್ಷ ಆಯಿತು ಬಿಲ್ಡಿಂಗ್ ರೆಡಿಯಾಗಿ, ಯಾವುದೇ ರೀತಿಯ ಟೆಂಡರ್ ಕರೆದಿಲ್ಲ ಆ ವೈದ್ಯಕೀಯ ಉಪಕರಣಗಳಿಗೆ. ಆ ಕಾರಣದಿಂದಾಗಿ ನೈತಿಕ ತಾಕತ್ತು ಪ್ರಶ್ನೆ ಮಾಡಿದ್ದೇನೆ ಹೊರತು ತೋಳಿನ ತಾಕತ್ತು, ದುಡ್ಡಿನ ತಾಕತ್ತನ್ನು ಅಲ್ಲ. ಹಾಗೆ ಎರಡನೇ ಪ್ರಶ್ನೆ, ಡಾಕ್ಟ್ರಿಗೆ ಇವರು ದನ ಕಾಯೋರು ಅಂತ ಹೇಳಿದ್ದಾರೆ ಅಂತ ಹೇಳ್ತೀರಿ. ಎಲ್ಲಿ ಹೇಳಿದ್ದೇನೆ? ನಿಮಗೆ ಯಾರು ಹೇಳಿದ್ರು ಈ ಮಾತನ್ನೆಲ್ಲ? ನೀವು ಎಲ್ಲೆಲ್ಲೋ ಹೇಳಿದ ಕೇಳಿಕೊಂಡು, ಯಾರೋ ಹೇಳಿದ ಕೇಳಿಕೊಂಡು ಬಂದು ಪತ್ರಿಕಾಗೋಷ್ಠಿ ಮಾಡಿದ್ರೆ ನಾನು ಜವಾಬ್ದಾರಿ ಅಲ್ಲ. ದಯವಿಟ್ಟು ಸರಿಯಾಗಿ ಅರ್ಥ ಮಾಡಿಕೊಂಡು, ಓದಿಕೊಂಡು, ವಿಡಿಯೋ ನೋಡಿಕೊಂಡು ಪತ್ರಿಕಾಗೋಷ್ಠಿ ಮಾಡಬೇಕಾಗಿ ವಿನಂತಿ. ಒಂದನೇ ಪಾಯಿಂಟ್. ಎರಡನೇ ಪಾಯಿಂಟ್, ಇನ್ನೊಂದು ಭಾಳ ಬೇಜಾರಾಗಿರೋ ವಿಚಾರ ಏನಂತಂದರೆ, ನನ್ನ ಜಾತಿಯನ್ನು ಪ್ರಶ್ನೆ ಮಾಡ್ತೀರಿ. ನನಗೆ ಅದು ಬಹಳ ನೋವಾಗಿದೆ. ನಿನ್ನ ಜಾತಿ, ಆ ಜಾತಿ ಹುಟ್ಟಿದವನು ಈ ಥರ ಮಾತಾಡ್ತೀಯ, ಇದೆಲ್ಲ ಯಾಕೆ ಬೇಕ್ರಿ? ನೋಡಿ, ನಾರಾಯಣ ಗುರುಗಳು ಏನು ಹೇಳಿದ್ದಾರೆ? ಜಾತಿಯನ್ನು ಹೇಳಬೇಡ, ಜಾತಿಯನ್ನು ಯೋಚಿಸಬೇಡ, ಜಾತಿಯನ್ನು ಕೇಳಬೇಡ ಅಂಥೇಳಿ ಸ್ವಾಮಿ ನಾರಾಯಣ ಗುರುಗಳು ಹೇಳಿದ್ದಾರೆ. ನಾವೆಲ್ಲರೂ ಕೂಡ ನಾರಾಯಣ ಗುರುಗಳು ಭಕ್ತರಾಗಿ ನಾವು ಮತ್ತೆ ಜಾತಿಯನ್ನೆಲ್ಲ ಪ್ರಶ್ನೆ ಮಾಡುವಂಥದ್ದು ತಪ್ಪಲ್ವಾ? ಈ ಒಂದು ನಾಗರಿಕ ಸಮಾಜದಲ್ಲಿ ನಾವೆಲ್ಲ ಒಂದು ಅಂತೇಳಿ ಸ್ವಾಮಿ ವಿವೇಕಾನಂದ ಹೇಳಿದ್ದಾರೆ. ನಾನು ಅದನ್ನೇ ನಂಬಿದ್ದೇನೆ. ಹಾಗೆ ಇನ್ನೊಂದು ಪಾಯಿಂಟ್, ತಾವು ಹೇಳ್ತೀರಿ ಇನ್ನೆಲ್ಲೇ ನೀವು ಪತ್ರಿಕಾಗೋಷ್ಠಿ ಮಾಡೋದು, ಹೋರಾಟ ಮಾಡೋದು, ಅದೇ ಜಾಗವನ್ನು ತಕ್ಕ ಪಾಠ ಕಲಿಸ್ತೇವೆ ಅಂತೇಳಿ. ಏನಿದು? ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಲ್ವಾ? ಪ್ರಜಾಪ್ರಭುತ್ವ ಡಾಕ್ಟರ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನದಲ್ಲಿ ಎಲ್ಲರಿಗೂ ಕೂಡ ಹೋರಾಟ ಮಾಡೋ ಹಕ್ಕಿಲ್ವಾ? ನೀವು ಅದೇ ಜಾಗಕ್ಕೆ ಬಂದು ಗಲಾಟೆ ಮಾಡ್ತೇನೆ ಅನ್ನೋ ರೀತಿಯಲ್ಲಿ, ಬೆದರಿಸೋ ರೀತಿಯಲ್ಲಿ ಮಾತನಾಡ್ತೀರಾ ಅಂತಂದರೆ ಏನು ಸ್ವಾಮಿ ಇದು? ಇದು ತಾವೇ ರಿಪಬ್ಲಿಕ್ ಆಫ್ ಶಿರ್ಸಿ ಮಾಡಲಿಕ್ಕೆ ಕೊಟ್ಟಿದ್ದೀರಾ? ಯಾರು ಇಲ್ಲಿ ಮಾತನಾಡದೇ ಬಾರದ ಪ್ರಜಾಪ್ರಭುತ್ವವನ್ನು ಸಂಪೂರ್ಣ ನಾಶ ಮಾಡಲಿಕ್ಕೆ ಕೊಟ್ಟಿದ್ದೀರಾ ಅಂತ ಕೇಳಲಿಕ್ಕೆ ಬಯಸ್ತೇನೆ. ಹಾಗೆ 4ನೇ ಪಾಯಿಂಟ್, ಇದು ಬಹಳ ಪ್ರಮುಖವಾದಂಥದ್ದು. ನಿಮಗೆಲ್ಲ ಸಿಟ್ಟು ಯಾಕೆ ಬರ್ತಾ ಇದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಾವು ಬಡವರಿಗಾಗಿ, ಜನರಿಗಾಗಿ ಆಸ್ಪತ್ರೆ ಕೇಳ್ತಾ ಇದ್ದೇನೆ, ಹೌದಲ್ವಾ? ಈಗ ನೋಡಿ, ಹಿಂದೆ BJP ಸರ್ಕಾರದ 142 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಸ್ಪತ್ರೆ ಕಟ್ಟಡ ನಿರ್ಮಾಣ ಆಗಿದೆ. 1 ವರ್ಷ ಆಗಿದೆ.
ಅದರಲ್ಲಿ 30 ಕೋಟಿ ರೂಪಾಯಿ ವೈದ್ಯಕೀಯ ಉಪಕರಣಗಳಿಗೆ ಹಣ ಮೀಸಲಿಟ್ಟಿದ್ದರು. ಆ 30 ಕೋಟಿ ರೂಪಾಯಿ ಹೋಗಿ 5 ಕೋಟಿ ರೂಪಾಯಿ ಆಗಿದೆ. ಶಾಸಕರಿಗೆ ಪ್ರಶ್ನೆ ಕೇಳಿದೆ, ಶಾಸಕರಿಗೆ ಉತ್ತರ ಕೊಟ್ಟಿಲ್ಲ. ಅಲ್ಲಿ ಟ್ರಾಮಾ ಸೆಂಟ್ರು ಆಗಬೇಕಾಗಿತ್ತು, ಹಾರ್ಟ್ ಆಪರೇಷನ್ ಆಸ್ಪತ್ರೆ ಆಗಬೇಕಾಗಿತ್ತು, ಅದನ್ನು ಕೂಡ ಮಾಡಿಲ್ಲ. 15 ಕೋಟಿ ರೂಪಾಯಿ MRI ಮಿಷನ್, ಸಿಟಿ ಸ್ಕ್ಯಾನ್ ಮಿಷನ್ ಎಲ್ಲವೂ ಕೂಡ ಇತ್ತು, ಅದೆಲ್ಲವೂ ಕೂಡ ಮಾಯ ಆಗಿದೆ. ಇದನ್ನ ಹೇಳಿದ್ರು ಕೂಡ ತಾವು ಯಾವುದಕ್ಕೂ ಕೂಡ ತಾವು ಪ್ರಶ್ನೆ ಮಾಡ್ತಾಯಿಲ್ಲ. ಅಂದರೆ ಬಡವರ ಆಸ್ಪತ್ರೆ ಬಗ್ಗೆ ನಾವು ಧ್ವನಿ ಎತ್ತಿತ್ತಪ್ಪ. ಕೊನೆಯದು ಹೇಳ್ತೇನೆ, ನಾನು ಮಾಡಿದ ತಪ್ಪಾದೇನು? ಆ ಮಿಥುನ್ ನಾಯ್ಕ್ ಸಾವಿಗೆ ನ್ಯಾಯಕ್ಕೆ ಹೋರಾಟ ಮಾಡಿತ್ತಪ್ಪ. ಅವ್ರ ತಂದೆ ಪುಟ್ಟಪ್ಪ ನಾಯ್ಕ್ ಅವ್ರಿಗೆ ಸಾಂತ್ವನ ಹೇಳಿತ್ತಪ್ಪ, ಅವ್ರಿಗೆ ಧನ ಸಹಾಯ ಮಾಡಿತ್ತಪ್ಪ. ಆ ಮಗಳಿಗೆ, ಅವನ ಪುಟ್ಟಪ್ಪ ನಾಯ್ಕ್ ಮಗಳಿಗೆ ಎಜುಕೇಷನ್ ಹೆಲ್ಪ್ ಆಗಲಿ ಅಂಥೇಳಿ ಒಂದು ಸರ್ಕಾರದಿಂದ ಒಂದು ಒಳ್ಳೆಯ ಪರಿಹಾರ ಬರಲಿ ಅಂತ ಹೇಳುತ್ತಪ್ಪ. ಅಂದರೆ ಬಡವರ ಕಷ್ಟಕ್ಕೆ ನಾವು ಯಾವತ್ತೂ ಹೋರಾಟ ಮಾಡಲೇಬಾರ್ದಾ? ದಯವಿಟ್ಟು ಬಿಡಿ, ಇದು ಒಳ್ಳೆಯದಲ್ಲ. ಈ ರೀತಿಯ ವರ್ತನೆ ಒಳ್ಳೆಯದಲ್ಲ ಅಂತ ಹೇಳ್ತಾ, ನನ್ನ ಹೋರಾಟ, ನನ್ನ ಸತ್ಯ ಧ್ವನಿ, ಪ್ರಾಮಾಣಿಕ ಧ್ವನಿ ಯಾವತ್ತೂ ಕೂಡ ಬಡವರ ಪರವಾಗಿರುತ್ತೆ ಅಂತ ಹೇಳ್ತಾ ನಾನು ಪತ್ರಿಕಾ ಹೇಳಿಕೆ ಕೊಡ್ತಾ ಇದ್ದೇನೆ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ.